ನಮಸ್ಕಾರ. ಕೊಲೆಸ್ಟ್ರಾಲ್ ಬಂದ ವ್ಯಕ್ತಿಯನ್ನು ಯಾವ ರೀತಿ ನಾವು ಹೊಟ್ಟೆಯನ್ನು ಕಡಿಮೆ ಮಾಡುವುದು ನೋಡಿ. ನಾವು ಈಗ ಯೋಗ ಮಾಡುವಾಗ ಒಂದು ನೆನಪಿನಲ್ಲಿಟ್ಟುಕೊಳ್ಬೇಕು, ಉಸಿರು ಹಾಗೂ ಉಸಿರನ್ನು ಒಳಗಡೆ ತೆಗೆದು ಮತ್ತು ಉಸಿರನ್ನು ಹೊರಗಡೆ ಬಿಡುವ ಕ್ರಿಯೆಯನ್ನು ಚೆನ್ನಾಗಿ ಮಾಡಬೇಕು. ಉಸಿರು ಯಾವಾಗ ನಾವು ಬಿಟ್ಕೊಂಡು ಮುಂದೆ ಬಾಗಬಾರ್ದು. ಯಾವಾಗಲೂ ನಾವು ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದಕ್ಕೆ ಬಾಗಿದಾಗ ಬಾಡಿಯ ಒಳಗಡೆ ಉಸಿರಿನ ಕ್ರಿಯೆಯಲ್ಲಿ ಮಾತ್ರ ಕೊಲೆಸ್ಟ್ರಾಲು ಅದು ಕರಗಿ ಹೋಗಬೇಕು. ಅದಕ್ಕಾಗಿ ಯಾವುದೇ ಯೋಗ ಮಾಡುವಾಗ ಉಸಿರಿನ ಕ್ರಿಯೆಯಿಂದ ಮಾತ್ರ ನಮ್ಮದು ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಆಗೋದು. ಅದಕ್ಕಾಗಿ ನೀವು ಉಸಿರನ್ನು ಚೆನ್ನಾಗಿ ಒಳಗೆ ಎಳೆದು ಉಸಿರನ್ನು ಚೆನ್ನಾಗಿ ಬಿಡುವ ಕ್ರಿಯೆಯಲ್ಲಿ, ಮುಂದೆ ಬಾಗುವ ಹಿಂದೆ ಬಾಗುವ ಕ್ರಿಯೆಯಲ್ಲಿ ಉಸಿರಿನ ಕ್ರಿಯೆಯನ್ನು ಚೆನ್ನಾಗಿ ನೀವು ಅಭ್ಯಾಸ ಮಾಡಬೇಕು. ಈಗ ನೋಡಿ, ಎರಡು ಕೈಗಳನ್ನಿಟ್ಟು ಉಸಿರನ್ನು ಒಳಕ್ಕೆ ಎಳೆದು ಅದೇ ರೀತಿ ಮುಂದಕ್ಕೆ ಬಾಗ್ತಾ ಬರ್ತೀವಿ ನೋಡಿ. ಮುಂದಕ್ಕೆ ಬಾಗ್ತಾ ಬರ್ತೀವಿ ನೋಡಿ, ಪೂರ್ತಿ ಎಕ್ಸೇಲ್ ಆಗ್ತಾ ಮುಂದಕ್ಕೆ ಬರಬೇಕು. ಅದೇ ರೀತಿ ಸಂಪೂರ್ಣ ಒಂದು ದೊಡ್ಡ ಉಸಿರು ಒಳಗಡೆ ಇರಬಾರ್ದು. ಇದೇ ರೀತಿ ಬೆಂಡ್ ಆಗಬೇಕು. ಇಲ್ಲಿ ಉಸಿರಾಡ್ಬೋದು, ಇಲ್ಲಿ ಒಂದು ಎರಡು ಸಲ ಉಸಿರಾಡಿ ಮೇಲಕ್ಕೆ ಬರೋದು. ಈಗ ಉಸಿರನ್ನು ತೆಗೆಯುತ್ತಾ ಒಳಗಡೆ ತೆಗೆಯುತ್ತಾ ಮೇಲಕ್ಕೆ ಬರಬೇಕು. ಅದೇ ರೀತಿ ಉಸಿರನ್ನು ಬಿಡುತ್ತಾ ಕೆಳಗಡೆ ಹೋಗಬೇಕು. ಇದನ್ನು 20 ಸಲ ಮಾಡ್ತಾ ಹೋಗ್ಬೇಕು. 20 ಸಲ ಮಾಡಿದಾಗ ನಿಮ್ಮ ಸಂಪೂರ್ಣವಾಗಿ ಒಳಗಡೆ ಇದ್ದ ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಆಗ್ತದೆ, ಹೊಟ್ಟೆ ಫ್ಲ್ಯಾಟ್ ಆಗ್ತದೆ. ಅದಕ್ಕಾಗಿ ನೀವು ದಿನನಿತ್ಯವನ್ನು ಈ ಒಂದು ಆಸನವನ್ನು ಮಾಡಬೇಕು. ಅದೇ ರೀತಿ ಈಗ ಮೇಲ್ಗಡೆ ಬರ್ತಾರೆ, ಉಸಿರನ್ನು ಒಳಗಡೆ ತೆಗೆಯುತ್ತಾ ಈಗ ಮೇಲ್ಗಡೆ ಬರ್ತಾರೆ. ಇದು ಇನ್ನೊಮ್ಮೆ ಮಾಡುವ ಇದೇ ರೀತಿ ಈಗ ನೋಡಿ, ಇನ್ನೊಂದು ಇದಕ್ಕೆ ಆಪೋಸಿಟ್ ಆಸನ. ಅಂದರೆ ನಾವು ಯಾವಾಗಲೂ ಮುಂದಕ್ಕೆ ಬಾಗುವ ಆಸನ ಮಾಡಿದ ನಂತರ ಅದಕ್ಕೆ ಆಪೋಸಿಟಾಗಿ ಇನ್ನೊಂದು ಆಸನ ಮಾಡಬೇಕು ನೋಡಿ. ಈಗ ಆಪೋಸಿಟ್ ಮಾಡುವಾಗ ಉಸಿರನ್ನು ಒಳಗಡೆ ತೆಗೆಯುತ್ತಾ ಹಿಂದಕ್ಕೆ ಬಾಗಬೇಕು ನೋಡಿ, ಹಿಂದಕ್ಕೆ ಬಾಗಬೇಕು. ಆಗ ನೋಡಿ, ಈ ರೀತಿ ಹೊಟ್ಟೆ ಒಬ್ಬರ ಬರಬೇಕು. ಈ ರೀತಿ ಇಲ್ಲಿ ನಾವು 2-3 ಬಾರಿ ನಿಧಾನವಾಗಿ ಉಸಿರಿನ ಕ್ರಿಯೆ ನಡೆದಾಗ ಒಳಗಿನ ಹೊಟ್ಟೆಯ ಎಲ್ಲ ಕೊಲೆಸ್ಟ್ರಾಲ್ಗಳು ರಿಮೂವ್ ಆಗ್ತದೆ. ಅಂದರೆ ಬಿಸಿ ಆದಾಗ ರಿಮೂವ್ ಆಗ್ತದೆ. ಅದೇ ರೀತಿ ನಿಧಾನವಾಗಿ ಬರಬೇಕು. ಈಗ ಈ ಆಸನ ಆದ ನಂತರ ಬಾಡಿಯನ್ನು ಈಗ ಟ್ವಿಸ್ಟ್ ಮಾಡಬೇಕು. ಇದು 3 ಆಸನ, ಆ್ಯಕ್ಚುಲಿ 3 ಆಸನ. ಬಾಡಿಯನ್ನು ಟ್ವಿಸ್ಟ್ ಮಾಡಬೇಕು. ಬಾಡಿಯನ್ನು ಟ್ವಿಸ್ಟ್ ಮಾಡಿ ನೋಡಿ. ಈಗ ಕಾಲನ್ನು ನಾವು ಸರಿಯಾಗಿ ಜೋಡಿಸಿರಬೇಕು. ಈಗ ನೋಡಿ, ಈಗ ಟ್ವಿಸ್ಟ್ ಮಾಡುವ ಆಸನ ನೋಡಿ. ಈಗ ಎಡಗಡೆ ಮತ್ತು ಬಲಗಡೆ ಬಾಡಿಯನ್ನು ಸಂಪೂರ್ಣವಾಗಿ ಟ್ವಿಸ್ಟ್ ಮಾಡಬೇಕು ನೋಡಿ. ಈಗ ಒಂದು ಕಡೆ ಲಿವರ್ ಇದೆ, ಒಂದು ಕಡೆ ಪ್ಯಾಂಕ್ರೀಸ್. ಅದನ್ನು ಪ್ಯಾಂಕ್ರೀಸ್ನ ಹಿಂಡಿದಾಗೆ ಆಗ್ತದೆ. ಆಗ ಶುಗರ್ನ ಕಾಯಿಲೆಗೆ ಚೆನ್ನಾಗಿ ಇದು ಕೊಲೆಸ್ಟ್ರಾಲ್ ಇದು ಲಿವರ್ನ ಕ್ರಿಯೆ ಚೆನ್ನಾಗಿ ವರ್ಕ್ ಆಗ್ತದೆ. ಅಂದರೆ ಬಾಡಿಯಲ್ಲಿ ಕೆಲವೊಂದು ಸ್ಕಿನ್ ದೋಷಗಳೆಲ್ಲ ಬರ್ತದೆ ನಮ್ಮ ಚರ್ಮದ, ಇದೆಲ್ಲ ಲಿವರ್ನಿಂದ ಬರೋದು. ಅದಕ್ಕಾಗಿ ಈ ರೀತಿ ಮತ್ತು ಪ್ಯಾಂಕ್ರೀಸಿಗೆಲ್ಲ ಮಾಡುವಾಗ ಇದು ಚೆನ್ನಾಗಿ ಆ್ಯಕ್ಟಿವೇಶನ್ ಆಗ್ತದೆ. ಇದನ್ನು ದಿನನಿತ್ಯ ಮಾಡಿ, ಉಸಿರನ್ನು ಚೆನ್ನಾಗಿ ಮಾಡಿ.